ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪಾರು, ಆಸ್ಪತ್ರೆ ಕ್ಯಾಂಪ್ ಅಂದಲ್ಲ, ಇಲ್ಲಿ ಕಾಣ್ತಾನೆ ಇಲ್ಲ. ನನಗೋದೇ ಗೊತ್ತಾಗ್ತಿಲ್ಲ ಮಾವ. ನನ್ನ ಫ್ರೆಂಡ್ ಇಲ್ಲೇ ಅಂತ ಹೇಳಿದ್ಲು. ಇರು, ಅವಳಿಗೊಮ್ಮೆ ಕಾಲ್ ಮಾಡಿ ಲೊಕೇಶನ್ ಕಳ್ಸಕ್ಕೆ ಹೇಳ್ತೀನಿ. ಎಲ್ರು ಇದೇ ಟೈಮಲ್ಲಿ ಕೈ ಕೊಡ್ತಾರೆ. ಏನಾಯ್ತು ಪಾರು? ಅವಳು ಕಾಲ್ ಪಿಕ್ ಮಾಡ್ತಿಲ್ಲ. ಗಾಬರಿ ಆಗ್ಬೇಡ ಪಾರು, ಸಮಾಧಾನ ಮಾಡ್ಕೊ. ಅವರು ಬ್ಯುಸಿ ಆಗಿರ್ಬೋದು. ನಿನ್ ಫೋನ್ ನೋಡಿದ ತಕ್ಷಣ ವಾಪಸ್ ಅವರೇ ಫೋನ್ ಮಾಡ್ತಾರೆ. ಸಿದ್ಧಾರ್ಥ ಅವರಾ? ಯಾಕೆ ಸಿದ್ಧಾರ್ಥ? ಸಿದ್ಧಾರ್ಥನ ಹೆಸರಲ್ಲಿ ಕ್ಯಾಬ್ ಬುಕ್ ಮಾಡಿದ್ರು. ನಾನೆಲ್ಲ ನೀವೇ ಅನ್ಕೊಂಡೆ. ಸಾರಿ ಸರ್. ಮಕ್ಕಳವ, ಏನವ ಇದು? ಎಲ್ಲಾ ಕಡೆನೂ ಸಿದ್ಧಾರ್ಥನ ಹೆಸರೇ ಕೇಳ್ತೈತೆ. ಮುಂದೆ ಏನ್ ಕಾತೈತೋ ಏನೋ. ಏನಾರಾಗ್ಲಿ, ಪಾರು ಮಾತ್ರ ಸತ್ಯ ಗೊತ್ತಾಗ್ಬಾರ್ದು. ಮಾವ, ನಾವು ಅಷ್ಟು ಸಲ ಸಿದ್ಧಾರ್ಥ ಅಂತ ಕೇಳ್ತಿದ್ದೀವಲ್ಲ, ಮತ್ತೆ ಸಿದ್ಧಾರ್ಥ ಸಿಗ್ತಾನೆ ಅಲ್ವಾ? ಯಾವ್ರವನೇ ಪಾರು, ಅವನು ಕಣ್ ಬಿಟ್ಟೇ ಬಿಡ್ತಾನೆ. ನೀನು ಹುಸಿ ಇಲ್ಲೇ ಇರೋ, ನಾನು ಇಲ್ಲೇ ಏನಾದ್ರೂ ಮೆಡಿಕಲ್ ಕ್ಯಾಂಪ್ ಆಯ್ತಾ ಅಂತ ವಿಚಾರಿಸ್ಕೊ ಬರ್ತೀನಿ. ಮಾವ, ನಾನು ಬರ್ತೇನೆ ನಿನ್ ಜೊತೆ. ಒಳ್ಳೆ ಚಿಕ್ಕ ಮಕ್ಳು ಆಡ್ದಂಗೆ ಆಡ್ತೀಯಲ್ಲ ಪಾರು. ನಾ ಬೇರೆ ಎಲ್ಲೂ ಹೋಗಿಲ್ಲ, ಇಲ್ಲಿಗೆ ಹೋಗ್ಬಿಟ್ಟು ವಿಚಾರಿಸ್ಕೊಂಡ್ ಬರ್ತೀನಿ. ಸರಿ ಮಾವ, ಇಲ್ಲೇ ಇರ್ತೀನಿ. ನೀನು ಹೋಗಿ ಬೇಗ ಬಂದ್ಬಿಡು. ಸಿದ್ದು, ದೇವ್ರಿಗಿಂತ ಜಾಸ್ತಿ ನಿನ್ನ ಹೆಸರೇ ಜಪ ಮಾಡಿದ್ದೀನಿ. ಪ್ಲೀಸ್ ಒಂದೇ ಒಂದ್ಸತಿ ಕಾಣಿಸ್ಕೋ. ನನ್ನನ್ನು ನಂಬು, ನಾನೆಲ್ಲ ನೋಡ್ಕೊತೀನಿ. ಸಿದ್ಧಾರ್ಥ್ ಅಂಕಲ್, ಸುಂದರ್ ಅಂಕಲ್, ಅಂಕಲ್, ಸುಂದರ್ ಅಂಕಲ್, ಸುಂದರ್ ಅಂಕಲ್, ಅಂಕಲ್, ಸುಂದರ್ ಅಂಕಲ್, ಸುಂದರ್ ಅಂಕಲ್, ಅಂಕಲ್, ಸುಂದರ್ ಅಂಕಲ್, ಸುಂದರ್ ಅಂಕಲ್. ಇದು ಪಾರು ಅಲ್ವಾ? ಏ ಪಾರು! ಇಲ್ಲೇನ್ ಮಾಡ್ತಿದ್ಯಾ? ಕ್ಯಾಂಪ್ ಇರೋದಿಲ್ಲಲ್ಲ ಅಲ್ಲಿ. ಜೊತೆ ನಂಗೆ ಇವಾಗ ಹೇಳಕ್ ಟೈಮ್ ಇಲ್ಲ. ನಂಗೊಂದು ಹೆಲ್ಪ್ ಮಾಡ್ತೀಯಾ? ಆಯ್ತು, ನೀನ್ ಮೊದ್ಲು ಸುಧಾರಿಸ್ಕೋ. ಇವಾಗ ಏನ್ ಮಾಡ್ಬೇಕು ಹೇಳು. ಸಿದ್ಧಾರ್ಥ ಅವರಪ್ಪ ಸುಂದರ್ ಅಂಕಲು ಗಾಡಿಲಿ ಹೋಗ್ತಿದಾರೆ. ಅವನ್ನ ಚೇಸ್ ಮಾಡ್ಬೇಕು. ಪ್ಲೀಸ್ ಇಲ್ಲ ಅನ್ಬೇಡ. ಸರಿ, ಕುತ್ಕೋ. ಜೊತೆ ಬೇಗ ಹೋಗು. ಅವ್ರು ಮಿಸ್ ಆಗ್ಬಿಡ್ತಾರ, ಆಮೇಲೆ ಸಿಗಲ್ಲ. ಅಣ್ಣ, ಇಲ್ಲೆಲ್ಲೋ ಆಸ್ಪತ್ರೆ ಕ್ಯಾಂಪ್ ನಡೀತೈತಂತಲ್ಲ, ಎಲ್ಲಣ್ಣ ಅದು? ಅಯ್ಯೋ, ಅದು ಇಲ್ಲಲ್ಲ, ಹೊಸ ಗ್ರೌಂಡ್ ಅಲ್ಲಿ. ಹೊಸಾದ? ಎಲ್ಲಿ ಬರ್ತೈತದು? ಇಲ್ಲೇ ಸ್ವಲ್ಪ ಮುಂದೆ ಹೋಗಿ ರೈಟ್ ತಗೊಳ್ಳಿ, ಅಲ್ಲೇ ಇದೆ. ಸರಿ ಕಣವ, ಒಳ್ಳೇದಾಗ್ಲಿ. ಅಕ್ಕ, ಅಣ್ಣಂಗ್ ಫೋನ್ ಹಾಕೋಣ. ಮೊದಲು ನಾನ್ ಮಾತಾಡ್ತೀನಿ. ಕೊಡೆ. ಹಲೋ, ಹೇಳ್ರವ. ಹಲೋ ಅಣ್ಣ, ತಲುಪುದ್ರಾ? ಪ್ರಯಾಣ ಆರಾಮಾಗಾಯ್ತಾ? ಹ್ಞೂ ಕಣವ, ಬಂದು ಸ್ವಲ್ಪ ಹೊತ್ತಾಯ್ತು. ಗುರುವೆ, ಅದ್ಕೆ ಫೋನ್ ಕೊಡಕ್ ಕೇಳು. ಅಣ್ಣ, ಅದ್ಕೆ ಅಲ್ಲೇ ಇದಾರ, ಒಂದ್ ಸ್ವಲ್ಪ ಫೋನ್ ಕೊಡ್ತೀಯಾ? ಅದ್ಗೆ ಇಲ್ಲಿ ಇಲ್ಲ ಕಣ್ರವ. ನಾನು ಈಚೆಗೆ ಬಂದಿದ್ದೆ, ಅದ್ಗೆ ದೂರದಲ್ಲ ಅವಳೆ. ನೋಡಿದ್ರೇಂದ್ರೆ ಅಣ್ಣಂಗಾಗ್ಲೇ ಪೊಸೆಸ್ನೆಸ್ ಅಲ್ಲ, ಅದು ಪೊಸೆಸಿವ್ನೆಸ್. ಅದಿರ್ಬೇಕು ಕಣೆ. ಅವರಿಬ್ರು ಜೊತೆಗಿರುವಾಗ ಯಾರು ಡಿಸ್ಟರ್ಬ್ ಮಾಡಬಾರ್ದಲ್ವಾ? ಓ ಹೌದಾ ಅಣ್ಣ, ಇಲ್ಲಿ ಕೊಡು. ಅಲೋ ಅಣ್ಣ,
ಅತ್ತಿಗೆ ತವ ಬಟ್ಟೆ ಕೊಟ್ಟಿದ್ದೆ ಅದು ಎಲ್ಲಿಟ್ಟವ್ರೆ ಅಂತ ಕೇಳ್ಬೇಕಿತ್ತು ಸ್ವಲ್ಪ ಅತ್ತಿಗೆ ಫೋನ್ ಕೊಡ್ತೀಯಾ? ಮನೇಲಿರೋ ವಸ್ತು ಎಲ್ಲೆಲ್ಲೈತೆ ಅಂತ ನಂಗೆ ಗೊತ್ತಿಲ್ವೇನ್ರವ? ನನ್ ಕೇಳಿ ನಾನು ಹೇಳ್ತೀನಿ. ಯಾಕಣ್ಣ ಅತ್ತಿಗೆ ಅಲ್ಲಿಲ್ವಾ? ಅದು ಒಂದ್ ಅಡ್ರೆಸ್ ಹುಡುಕುಮ ಅಂತ ನಾ ಆಚೆಗೆ ಬಂದೆ. ನಿಮ್ಮ ಅತ್ತಿಗೆ ಅಲ್ಲಿ ಗಾಡಿ ತವನೇ ಅವಳೆ. ವಾಪಸ್ ಹೋದ ತಕ್ಷಣ ನಾ ಫೋನ್ ಮಾಡ್ತೀನಿ, ನೀವೇ ಅವಳ ಕೇಳಿ ಅವಳಂತೆ. ಸರಿ ಕಣ್ರವ. ಮೈದಾನ ಇಲ್ಲೇ ಮುಂದೆ ಐತೆ ಅಂತ ಹೇಳಿದ್ರು. ಪಾರುನು ಜೊತೆ ಕರ್ಕೊಂಡು ಹೋಗೋದೇ ಒಳ್ಳೇದು. ಅದೇನ್ ಗೊತ್ತಾ, ಅಣ್ಣ ಆಮ್ಯಾಕೆ ಅತ್ತಿಗೆ ತಾವು ಫೋನ್ ಮಾಡಿಸ್ತಾನಂತೆ. ಓ ಹೌದಾ? ಪಾರು, ಪಾರು, ಅಣ್ಣ ಅಣ್ಣ, ಇಲ್ಲಿ ಗಾಡಿ ಹತ್ರ ಒಂದು ಹುಡುಗಿ ನಿಂತ್ಕೊಂಡಿದ್ಲಲ್ಲ, ಅವ್ರೆಲ್ಲರೂ ಅಣ್ಣ? ಅದು ಯಾವ್ದೋ ಗಾಡಿ ಬಂತು, ಅಂಕಲ್ ಅಂಕಲ್ ಕೂಗ್ತಾ ಹೋದ್ರು. ಯಾವ ಕಡೆ ಅಣ್ಣ? ಈ ಕಡೆ ಹೋದ್ರು. ಅವ್ವ ಮಕ್ಕಳವ, ಪಾರುಗೆ ಸಿದ್ಧಾರ್ಥ್ ಮೋಸ ಮಾಡಿರೋ ವಿಷಯ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು. ಅಲ್ಲೇ ಇದ್ದಾರೆ. ಥ್ಯಾಂಕ್ ಯು, ನಾನು ಹೋಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಪಾರು ಹುಷಾರು. ಅಂಕಲ್ ಅಂಕಲ್ ಅಂಕಲ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.